ಅವಳಿ ಮಕ್ಕಳನ್ನು ತೂಗುತ್ತಿದ್ದಳು. ಬೆಳೆದ ಬಾರಿಯರು ಗರಡಿ ವಿದ್ಯಾಭ್ಯಾಸ ಪಡೆದು ದೈಹಿಕ ಶಕ್ತಿ, ಧೈರ್ಯ ಮತ್ತು ಶೌರ್ಯದಲ್ಲಿ ಪ್ರಸಿದ್ಧರಾದರು. ಮುಣ್ಕೂರು ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹಾತ್ಮೆಯನ್ನು ಅರಿತ ಅವರು ಪ್ರತಿದಿನ ದೋಣಿಯ ಮೂಲಕ ಶಾಂಭವಿ ನದಿಯನ್ನು ದಾಟಿ ದೇವಿಯ ದರ್ಶನ ಪಡೆಯುತ್ತಿದ್ದರು. ಒಂದು ಬಾರಿ ಭೀಕರ ಮಳೆಗಾಲದಲ್ಲಿ ಶಾಂಭವಿ ನದಿ ತುಂಬಿ ಹರಿದಾಗ ವೀರವರ್ಮನು ಯಾರನ್ನೂ ನದಿ ದಾಟಿಸಬಾರದೆಂದು ದೋಣಿಯವನಿಗೆ ಕಟ್ಟಪ್ಪಣೆ ಮಾಡಿದನು. ಎಂದಿನಂತೆ ನದಿ ತೀರಕ್ಕೆ ಬಂದಾಗ ದೋಣಿಗಳನ್ನು ಕಾಣದೆ ನಿರಾಸರಾಗಿ ನದಿ ತೀರದಲ್ಲಿ ನಿಂತು ಬಾರಿಯರು ಅಲ್ಲಿಯೇ ಭಕ್ತಿಯಿಂದ ಮುಣ್ಕೂರು ತಾಯಿಗೆ ವಂದಿಸಿ ಪ್ರಾರ್ಥಿಸಿದರು. ಅವರ ಅಚಲ ಭಕ್ತಿಗೆ ಕರಗಿದ ಶ್ರೀದೇವಿಯು ನದಿಯನ್ನು 2 ಭಾಗವಾಗಿ ವಿಭಜಿಸಿ ದೇವಸ್ಥಾನಕ್ಕೆ ಬರಲು ದಾರಿ ಮಾಡಿಕೊಟ್ಟಳು. ಇದನ್ನು ತಿಳಿದ ಕುತಂತ್ರಿ ವೀರವರ್ಮನು ದೇವಿಯ ಶಕ್ತಿಯನ್ನು ಕುಗ್ಗಿಸಲು ಸ್ಥಳೀಯ ಅರ್ಚಕರು, ತಂತ್ರಿಗಳು ಒಪ್ಪದಿದ್ದಾಗ ಕೇರಳದ ಮಾಂತ್ರಿಕರನ್ನು ಕರೆಸಿ ಶ್ರೀದೇವಿಯ ಸನ್ನಿಧಾನವನ್ನು ಕುಗ್ಗಿಸಿ ಶ್ರೀ ಕ್ಷೇತ್ರದ ರಕ್ಷಕರನ್ನು ಸ್ತಂಭನಗೊಳಿಸಿ ಪಶ್ಚಿಮಾಭಿಮುಖವಾಗಿದ್ದ ಶ್ರೀದೇವಿಯ ಮೂಲ ಬಿಂಬವನ್ನು ಪೂರ್ವಾಭಿಮುಖವಾಗಿ ತಿರುಗಿಸಿ ಬಿಂಬದ ಅಡಿಯಲ್ಲಿದ್ದ ಮುತ್ತು, ರತ್ನಾದಿ ಅಮೂಲ್ಯ ಆಭರಣಗಳನ್ನು ದೋಚಿದನಂತೆ. ನಂತರ ಬಾರಿಯರ ಶಕ್ತಿಯನ್ನು ತಿಳಿದ ವೀರವರ್ಮನು ಮೋಸದಿಂದ ಕಬ್ಬಿನ ಕಟ್ಟಿನೊಳಗೆ ಕಬ್ಬಿಣದ ಸರಳುಗಳನ್ನು ಅಡಗಿಸಿ, ನೀವು ಇದನ್ನು ಒಂದೇ ಏಟಿಗೆ ತುಂಡರಿಸಿದರೆ ಫಲಭರಿತ ಒಬ್ಬಂತೋಟವನ್ನು ನೀಡುತ್ತೇನೆ ಎಂದು ಪಂತಾಹ್ವಾನವಿಟ್ಟನು. ಬಾರಿಯರಿಗೆ ವೀರವರ್ಮನ ಕುಕೃತ್ಯ ಅರಿವಾಗಿ ದೇವಿಯನ್ನು ಪ್ರಾರ್ಥಿಸಿದಾಗ ಕಲ್ಲಕಂಡ ಎಂಬ ಸ್ಥಳದಲ್ಲಿ ಮುಣ್ಕೂರು ದುರ್ಗಾ ಪರಮೇಶ್ವರಿ ದೇವಿಯು ಬಾರಿಯರಿಗೆ ಹರಿತವಾದ ಖಡ್ಗವನ್ನು